ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾರ. ಆತ್ಮೀಯರೇ, ದೇಶ ತುಂಬ ನಿಶ್ಚಿತವಾಗಿಯೂ ಬೆಲೆ ಏರಿಕೆ ಭಾಳಷ್ಟು ಪ್ರಮಾಣದಲ್ಲಿ ಆಗುವ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದ್ದಾವ. ಯಾಕಂತಂದ್ರೆ ಇಷ್ಟರಲ್ಲಿಯೇ ನಾವು ಒಂದು ಈ ತೈಲ ಅಥವಾ ಎಣ್ಣೆ ಅಥವಾ ಪೆಟ್ರೋಲ್ ಮತ್ತು ಡಿಸೈಲ್ಗಳ ಸಲುವಾಗಿ ಒಂದು ಫರ್ಮ್ ಆದ ನಿರ್ಧಾರ ತಗೊಳ್ಬೇಕಾಗಿತ್ತು. ಯಾಕಂದ್ರೆ ಯುದ್ಧ ಸಮೀಪದಲ್ಲಿ ನಿಲ್ಲುವುದಿಲ್ಲ ಅನ್ನೋದು ಸ್ಪಷ್ಟ ಆಗ್ಯದ. ಯಾಕಂದ್ರೆ ಇರಾನ್ ಹಿಂಸೆ ಇಲ್ಲ, ಅಮೇರಿಕನ್ ಹಿಂಸೆ ಇಲ್ಲ. ಅಮೇರಿಕಾಗೆ ತನ್ನ ಹಿಡಿತ ತಪ್ಪಿಸ್ಕೊಳ್ಳೋದು ಬೇಡಾಗ್ಯದ. ಇರಾನ್ಗೆ ತಾನು ಮತ್ತು ಚೈನಾ ಜಗದ ಪವರ್ ಆಗಬೇಕು ಅನ್ನೋದ ಕಾರಣದಿಂದ ಯುದ್ಧ ಮುಂದುವರಿತಾ ಇದೆ. ಎಷ್ಟು ದಿನ ಮುಂದುವರಿತಿದನೋ ಅಷ್ಟು ಹಾನಿ ಅದ. ಇದು ನಮ್ಮ ರಾಜಕಾರಣಿಗಳಿಗೆ ಗೊತ್ತಿಲ್ಲ ಅಂತಲ್ಲ. ಈಗಾಗಲೇ ಫೆಬ್ರವರಿಯಲ್ಲಿ ಶುರುವಾದಂಥದ್ದು. ಇದು ಫೆಬ್ರವರಿ 28ಕ್ಕೆ ಯುದ್ಧ ಶುರುವಾಗ್ಯದ. ಆವತ್ತು ಖಮೀನಿ ಕೊಲೆ ಆಗ್ತದೆ. ನಂತರದಲ್ಲಿ ನಿರಂತರ ಯುದ್ಧ ನಡೆದದು. ಇವತ್ತು ನಡೀತಾ ಇದೆ. ನಿತ್ಯ ಯುದ್ಧ ವಿರಾಮ ಮಾಡೋದು, ಮತ್ತು ಜಗಳ ಆಡೋದು, ಮತ್ತು ಗುಂಡು ಹಾಕೋದು, ಮತ್ತು ಆ ಹೋಮ್ ರೂಲ್ಸ್ ಮೂಲಕ ನಮ್ಮ ಹಡಗುಗಳನ್ನು ಬರದಂಗೆ ತಡೆದು ಇದನ್ನು ನಾವು ನೋಡ್ತಾ ಇದ್ದೀವಿ. ಇದನ್ನು ಅರ್ಥಕೊಂಡಂಥ ಜಗದ ಇನ್ನುಳಿದ ದೇಶಗಳು ಇದು ಯುದ್ಧ ಬೆಳೆದು ನೋಡಿದಾಗ ಮಾರ್ಚ್ ತಿಂಗಳಲ್ಲೇ ತಮ್ಮ ದೇಶಗಳಲ್ಲಿ ಕೆಲವೊಂದು ಕಡಿತಗಳನ್ನು ಮಾಡಿದರು. ನಾನು ಹೇಳಿದ್ದೀನಿ ಹಿಂದಿನ ಒಂದು ಇದರಲ್ಲಿ, ಈಗ ಚರ್ಚೆಯಲ್ಲೂ ಅದದು ನಮ್ಮ ರಾಜಕಾರಣಿಗಳು, ಅದರಲ್ಲೂ ಅಡ್ಮಿನಿಸ್ಟ್ರೇಟರ್ಸ್ ಅಂತ ನಾವು ಕರ್ಕೊಳ್ತೀವಿ, ಗವರ್ನೆನ್ಸ್